ದಧಿಯನ್ನ ಮಾಡ್ತಾ ಇದ್ದೀವಿ. ದಧಿಯೋದನ್ನ ಅಂದರೆ ಮೊಸರನ್ನ. ಅಕ್ಕಿ ತೊಳೆದಿರೋ ಅಕ್ಕಿ ನಾನು ತೊಗೊಂಡಿರೋದು 3/4 ಸೇರು. ಇದು 3/4 ಸೇರು ಅಂದರೆ ಇದು 3 ಪಾವು. ಎಷ್ಟು ಜನ ಇದರಲ್ಲಿ? ಹೆಚ್ಚು ಕಮ್ಮಿ ಒಂದು 20-25 ಜನ ತಿನ್ಬೋದು. ಓ ಗ್ರೇಟ್. ಅಂದರೆ ನಾವು ಮಾಡೋ ವಿಧಾನದಲ್ಲಿ ಹಾಲೆಲ್ಲ ಚೆನ್ನಾಗಿ ಹಾಕ್ತೀವಿ. ನೋಡಿ, ಮೊಸರನ್ನ, ಕರ್ಡ್ ರೈಸು, ದಧಿಯೋದನ್ನ ಅಂತೀವಿ ನಾವು. ಅದಕ್ಕೆ ಅನ್ನ ಹಾಕಿ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಅಕ್ಕಿ ಹಾಕಿ ಸ್ಟಾರ್ಟ್ ಮಾಡಿದ್ದಾರೆ. ಐ ಆಮ್ ಸಾರಿ. ಮತ್ತು ಇದು ಅಕ್ಕಿ ಸಕ್ಕರೆ ಪೊಂಗಲಿಗೆ, ಇದು ಹೆಸರು ಬೇಳೆ ಸಕ್ಕರೆ ಪೊಂಗಲಿಗೆ. ಅದೆಲ್ಲ ಇವೆಲ್ಲ ಹಿಂಗಾದ್ರೆ ಟ್ರೆಡಿಷ್ನಲ್ ಡಿಶ್ ಇದು ಮಾಡೋದು ನಮ್ಮ ಎಲ್ಲ ಸ್ಪೆಷಾಲಿಟಿ. ಇನ್ನೊಂದು ದಿವಸ ನಾವು ಪುಳಿಯೋಗರೆನೂ ತೋರಿಸ್ತೀವಿ ನಮ್ಮ ರಾಜುವ್ರ ಸಹಕಾರದಲ್ಲಿ. ಅದೆಲ್ಲ ನಮ್ಮದು ಬೇಸಿಕ್ ಅಂತಾರಲ್ಲ, ಇದೆಲ್ಲ ನಮ್ಮ ಮಾಮೂಲಾಗಿ ನಾವು ಮನೆಯಲ್ಲಿ ಮಾಡದೇ ಇದ್ರೂ ನಾವಿದೆಲ್ಲ ನಮ್ಮ ಫಂಕ್ಷನ್ಗಳಲ್ಲಿ ನಮ್ಮ ಇದರಲ್ಲಿ ಮಾಡ್ತೀವಿ. ಇದು ತೆಂಗಿನ ತುರಿ ಮುಂದಕ್ಕೆ ಬೇಕಾಗತ್ತೆ. ಮತ್ತು ಇವತ್ತು ನಾವು ಮಾಡ್ತಾ ಇರೋದ್ರಲ್ಲಿ ಯಾವುದರಲ್ಲೂ OMG ಇಲ್ಲ, ನೋ OMG ಅಂತೇನೆ. ಅಂದರೆ ಆನಿಯನ್ ಮತ್ತು ಗಾರ್ಲಿಕ್. ನಮ್ಮ ಟ್ರೆಡಿಷ್ನಲ್ ಫುಡ್ಡಲ್ಲಿ ಯಾವುದರಲ್ಲೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇಲ್ಲ. ಮತ್ತು ನಮ್ಮದು ಯಾವುದೇ ಒಂದು ಫಂಕ್ಷನ್ ಆಗಲಿ, ಮದುವೆ ಆಗಲಿ, ಮುಂಜೆ ಆಗಲಿ, ಮನೇಲಿ ಚಿಕ್ಕ ಕಾರ್ಯಕ್ರಮ ಆಗಲಿ, ನಮ್ಮವ್ರು 4 ಜನ ಕರೆದ್ರೆ ಆನಿಯನ್ ಮತ್ತು ಗಾರ್ಲಿಕ್ನ ನಾವು ಯೂಸ್ ಮಾಡೋದಿಲ್ಲ. ಈ ಕಡೆ ಕರ್ಡ್ ರೈಸ್ ಅನ್ನ ರೆಡಿ ಆಗ್ತಾ ಇದೆ. ನೋಡಿ, ಅನ್ನ ಇನ್ನೇನು ಆಗ್ತಾ ಬರ್ಬೇಕಾದ್ರೆ ಹಾಲಲ್ಲಿ ಚೆನ್ನಾಗಿ ಬೇಯಿಸ್ತೀವಿ ನಾವು. ಹಾಲಲ್ಲಿ ಬೇಯಿಸ್ಬೇಕಾದು? ಚೆನ್ನಾಗಿ ಹಾಲಲ್ಲಿ ಬೇಯಿಸ್ಬೇಕು. ಹೆಪ್ಪಾಕ್ದಂಗೆ ಅಷ್ಟೇ ಮೊಸರನ್ನ ಮಾಡೋದು ನಾವು. ಅದು ನಾವು ಮನೆಯಲ್ಲಿ ಹಾಗೆ ಮಾಡೋದು. ಜಾಸ್ತಿ ಹಾಲು ಹಾಕ್ಬಿಟ್ಟು ಡಬ್ಬಾಗಿ ಬೇಕಂದ್ರೆ ಇದು ಮಾಡ್ತೀವಿ. ಒಂದು 3/4 ಪಾವು ಹಾಕಿರೋದಲ್ವ ನಾವು, ಅದಕ್ಕೆ ಹೆಚ್ಚು ಕಮ್ಮಿ ನಾನು 2.5 ಲೀಟ್ರ್ ಹಾಲು ಹಾಕ್ತೀನಿ ಬೇಯಿಸೋಕ್ಕೆ. ವಾವ್. ಅಂದರೆ ಕ್ಷೀರಾನ್ನ ಅಂತಾರಲ್ಲ, ಅದಕ್ಕೆ ಇನ್ನೂ ಜಾಸ್ತಿ ಹಾಲು ಬೇಕಾಗುತ್ತೆ. ಕ್ಷೀರಾನ್ನ ಒಂದು ಸೇರಿಗೆ 8-8.5 ಲೀಟ್ರ್ ಹಾಲು ಬೇಕು. ಅದು ಮಾಡೋಣ ಒಂದು ದಿವಸ. ನೋಡಿ, ಕರ್ಡ್ ರೈಸು ಮೊಸರನ್ನಕ್ಕೆ ಇವಾಗ ಕರ್ಬೇವಿನ ಸೊಪ್ಪು ಹಾಕಿದ್ರು. ತಿರ್ಗಾ ಇನ್ನೂ 1 ಲೀಟ್ರ್ ಹಾಲು ಮಿಕ್ಸ್ ಮಾಡ್ತಾ ಇದ್ದಾರೆ. ನಮ್ಮ ರಾಜವರು ಹೇಳೋದು ಅಂದರೆ ಕ್ಷೀರಾನ್ನ ಥರ ಇದು ಹಾಲಲ್ಲೇ ಬೇಯಬೇಕು ಅಂತಾರೆ. ಅದಕ್ಕೆ ಮೊಸರನ್ನ ಇವ್ರ ಕೈ ರುಚಿನಲ್ಲಿ ಒಂದ್ಸಲಿ ತಿಂದರೆ ಸಾಲೋದಿಲ್ಲ. ನನಗೂ ಇದು ನ್ಯಾಕ್ ಗೊತ್ತಿರಲಿಲ್ಲ. ನೋಡಿ, ಇವಾಗ ಕಂಡು ಹಿಡ್ಕೊಂಬಿಟ್ಟೆ. ಚೂರು ಉಪ್ಪು ಹಾಕ್ಬೋಣ ಮೊಸರನ್ನಕ್ಕೆ. ಇವಾಲೆ ಉಪ್ಪು ಹಾಕೋದು. ಇದನ್ನೊಂದು 2 ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ಆರಿಸ್ಬೇಕು. ಓಕೆ. ಬಟ್ಟೆ ಈ ಮೊಸರನ್ನ ಒಂಚೂರು ತಿರ್ಗಾ ಹಾಲು ಹಾಕ್ತಾಯಿದ್ದೀನಿ. ಕಾಯಿಸ್ಕೊಂಡು ಆರಿಸಿರೋ ಹಾಲು. ಆ್ಯಕ್ಚುಲಿ ಕರ್ಡ್ ರೈಸಲ್ಲಿ ಮೊಸರನ್ನದಲ್ಲಿ ಅದು ಮೊಸರಿಗಿಂತ ಜಾಸ್ತಿ ಹಾಲಿರುತ್ತೆ. ಹೆಪ್ಪಾಗ್ತೀವಿ ನಾವು. ಒಂದು ಅಲ್ಲಿ ಹೆಪ್ಪಾಗ್ದಂಗೆ ಆಗತ್ತಿದ್ದು. ಎಷ್ಟು 2.5 ಲೀಟ್ರ್ ಹಾಲಾಯ್ತಲ್ಲ? ಹೌದು. ಅಕ್ಕಿ ಎಷ್ಟಿತ್ತು? 3/4 ಸೇರು. ನೋಡಿ, ಎಷ್ಟು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಷ್ಟೇ. ಆವಾಗ ಎಣ್ಣೆ ಕಾದಿದೆ. ಇವಾಗ ಎಣ್ಣೆ ಕಾದಿದೆ. ಕರ್ಡ್ ರೈಸು ಸಾಸಿವೆ ಹಾಕೋಣ. ಜೀರಿಗೆ, ಸಾಸಿವೆ ಆಯಿತು, ಜೀರಿಗೆ ಆಯಿತು. SSP ಹೋಟೆಲ್ ಸ್ಪೆಷಲ್ ಹಿಂಗು. SSP ಹೋಟೆಲ್ ಸ್ಪೆಷಲ್ ಹಿಂಗು ಹಾಕಿದ್ದಾರೆ. ಉದ್ದಿನಬೇಳೆ,
ಉದ್ದಿನಬೇಳೆ, ಉದ್ದಿನಬೇಳೆ ಕೆಂಪಾಗೋ ತನಕ ಹುರ್ಕೊಳ್ಳಿ. ಮೆಣಸಿನ್ಕಾಯಿ ಲಾಸ್ಟಲ್ಲಿ ಹಾಕಬೇಕು, ಯಾಕಂದರೆ ಅದು ಸೀದೋಗ್ಕೊಡೋದು ಅಂತ ಅದು. ಹೌದೌದು. ಆಮೇಲೆ ಶುಂಠಿ ನೋಡಿ, ಶುಂಠಿ ಇಷ್ಟಪಡೋರಾದರೆ ಜಾಸ್ತಿನೇ ಹಾಕ್ಬೋದು. ನೋಡಿ ಉದ್ದಿನಬೇಳೆ ಕೆಂಪಾಗಿದೆ. ಚೂರು ಕಾಯಿ ತುರಿ, ಬಿಳಿ ತುರಿ, ಕೋಸಂಬರಿಗೆಲ್ಲ ಹಾಕ್ತೀವಲ್ಲ ಹಾಗೆ ಒಂದು ಅರ್ಧ ಬಟ್ಲು ಕಾಯಿ ತುರಿ. ನೋಡಿ, ನಮ್ಮ ಇದು ಅಯ್ಯಂಗಾರ್ ಸ್ಪೆಷಲ್ ದಧಿಯೋದನ ಅಂದರೆ ಮೊಸರನ್ನ, ಕರ್ಡ್ ರೈಸ್. ರಾಜು ಅವರೇ, ದೇವಸ್ಥಾನದಲ್ಲೂ ಇದೇ ಟೈಪ್ನಲ್ಲಿ ಮಾಡ್ತಾರಾ? ಹೌದು, ದೇವಸ್ಥಾನದಲ್ಲೂ ಹಾಲಕ್ಕೆ ಬೇಯಿಸೋದು. ಇವಾಗ ಸಕ್ಕರೆ ಪೊಂಗಲು, ಇದು ನೀರು ಬಿಸಿಯಾಗಿದೆ ನೋಡಿ, ಸಣ್ಣಕ್ಕೆ ಕುದಿಯೋಕ್ಕೂ ಶುರು ಆಗಿದೆ. ಇವಾಗ ಹೆಸರುಬೇಳೆ ಹಾಕ್ತಾ ತೊಳೆದಿಟ್ಕೊಂಡಿರೋ ಹೆಸರುಬೇಳೆ. ಈ ಸಕ್ಕರೆ ಪೊಂಗಲಿಗೆ ಕೆಲವರು ಸಿಹಿ ಪೊಂಗಲು ಅಂತಾರೆ. ಇದಕ್ಕೆ ಮೇಯ್ನು ಹೆಸರುಬೇಳೆ, ಅಕ್ಕಿ, ಬೆಲ್ಲ ಮತ್ತು ತುಪ್ಪ ಮತ್ತು ಒಣಕೊಬ್ಬರಿ, ದ್ರಾಕ್ಷಿ, ಗೋಡಂಬಿ. ನೀವು ಡ್ರೈ ಫ್ರೂಟ್ಸು ಎಷ್ಟು ಬೇಕಾದ್ರೂ ಹಾಕ್ಬೋದು. ಎಷ್ಟು ಜಾಸ್ತಿ ಹಾಕ್ತೀರಾ ಅಷ್ಟು ಟೇಸ್ಟ್ ಇರುತ್ತೆ. ತುಪ್ಪ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಇರುತ್ತೆ. ಹಾಂ, ನೋಡಿ ಕರೆಕ್ಷನ್ ಮಾಡಿದ್ರು ರಾಜು ಅವರು. ತುಪ್ಪ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟ್ ಇರುತ್ತಂತೆ. ಈ ಕಡೆ ಸೈಮಲ್ಟೇನಿಯಸ್ ಆಗಿ ಬಿಸಿಬೇಳೆ ಬಾತು, ಕದಂಬನ ಆಗ್ತಾ ಇದೆ. ನೋಡಿ, ಇದಕ್ಕೂ ತುಪ್ಪ ಹಾಕಿದ್ರೆ ನೋಡಿ ಉಗ್ತಾ ಇದೆ. ಕಡಲೆ ಹೆಸರುಬೇಳೆ ಬೇಯಿಸ್ತಾ ಇರೋದು. ನೋಡಿ ಎಲ್ಲ ಹಿಡಿತಾ ಇದೆ. ಈ ಮೇಲ್ಗಡೆ ಬರೋದನ್ನು ತೆಗೆದುಬಿಡ್ಬೇಕು. ಮೇಲ್ಗಡೆ ಬರೋದು ಆ ನೊರೆನ ತೆಗೆದು ಬಿಡ್ತಾರೆ. ಸಕ್ಕರೆ ಪೊಂಗಲಿಗೆ ಅಕ್ಕಿ ಹಾಕ್ತಾ ಇದ್ದಾರೆ. ಈಗ ಅರ್ಧ ಸೇರು ಅಕ್ಕಿ, ಅರ್ಧ ಸೇರು ಹೆಸರುಬೇಳೆ. ಇದು ಅರ್ಧ ಸೇರು ಅಕ್ಕಿ ಮತ್ತು ಅದಕ್ಕೆ ಅರ್ಧ ಸೇರು ಅಕ್ಕಿ, ಅರ್ಧ ಸೇರು ಹೆಸರುಬೇಳೆ, ಅರ್ಧ ಅಕ್ಕಿ. ಹೆಸರುಬೇಳೆ. ಇದು ಬೇಳೆ ಅರ್ಧ ಆಗಿದೆ, ಆಮೇಲೆ ಅಕ್ಕಿ ಹಾಕಬೇಕು. ನೀರು 1:2 ಅಷ್ಟು ಕರೆಕ್ಟಾಗಿ ಅಳತೆ. ಅನ್ನ ಬೆಂದಿದೆ, ಅನ್ನ ಹೆಸರುಬೇಳೆ 2 ಬೆಂದಿದೆ. ಒಂದು 10 ನಿಮಿಷ ಮುಚ್ಚಿಡೋಣ. ಅನ್ನ ಹೆಸರುಬೇಳೆ 2 ಬೆಂದಿದೆ. ಈಗ
10 ನಿಮಿಷ ಮುಚ್ಚಿಡೋಣ, ಸ್ವಲ್ಪ ರೈಸ್ ಆಗುತ್ತೆ. ಸಕ್ಕರೆ ಪೊಂಗಲ್ ಪಾಕ ಮಾಡೋಕ್ಕೆ ಈಗ ಒಂದು ಸೇರಷ್ಟು 2 ಸೇರಿ ಅರ್ಧ ಸೇರು ಹಾಕಿದ್ವಿ. ಇದು 3 kg ಅಷ್ಟು ಬೆಲ್ಲ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ, ಉಂಡೆ ಬೆಲ್ಲ ಪುಡಿ ಮಾಡಿ ಚೂರು ನೀರು ಹಾಕಿದ್ದೀವಿ. ಇದು ಪಾಕ ಬರಬೇಕೀಗ, ಫಿಲ್ಟ್ರ್ ಮಾಡ್ಕೋಬೇಕು ಒಂದು ಸಲ. ಇದು ಆಮೇಲೆ ಬೆಲ್ಲ ಎಲ್ಲ ಕರಗಿದ ಮೇಲೆ ಇದನ್ನು ಕಂಪ್ಲೀಟಾಗಿ ಫಿಲ್ಟರ್ ಮಾಡ್ಕೊಳ್ತಾರೆ, ಸೋಸ್ಕೊಳ್ತಾರೆ. ಸೊ ದಟ್ ಅದರಲ್ಲಿರೋ ಬೆಲ್ಲದಲ್ಲಿರೋ ಗಲೀಜು, ಕಲ್ಲು ಅದೆಲ್ಲ ತೆಗೆದುಬಿಡ್ತಾರೆ. ಆಮೇಲೆ ರಾಜು ಅವರು ಹೇಳಿದಂಗೆ ಎಲ್ಲ ಯೂಸ್ ಮಾಡೋದು RO ವಾಟ್ರು. ರೆಡಿಯಾಗಿರೋ ಸಕ್ಕರೆ ಪೊಂಗಲು ಇದನ್ನು ಹಾಟ್ ಕೇಸಲ್ಲಿ ಹಾಕಿ ಪ್ಯಾಕ್ ಮಾಡ್ತಾ ಇದ್ದಾರೆ. ಇದು ಸರ್ವ್ ಮಾಡುವಾಗ ಅಷ್ಟೇ ಬಿಸಿಯಾಗಿರುತ್ತೆ.